ಟಿವಿನಲ್ಲಿ ಯಾವಾಗಲೂ ಒಂದು ಘೋಷಣೆ ಮಾಡ್ತಾರೆ, 2 ಜಡೆ ಇದ್ರೆ ಜಗಳ ಅಂತ. ಆದರೆ ನಾವು ಯಾವತ್ತೂ ಬೀದಿಲಿ ಜಗಳ ಆಡಿದ್ದು ನೋಡೇ ಇಲ್ಲ. ನೀವು ಯಾರು ನೋಡಿದ್ದೀರಾ? ಆದರೆ ಫಸ್ಟ್ ಟೈಮ್ ಮೊಬೈಲ್ಗಳಲ್ಲಿ ಯಾವ ಫೇಸ್ಬುಕ್ ತಗೋ, ಯಾವ ಇನ್ಸ್ಟಾಗ್ರಾಮ್ ತಗೋ, ಕೇವಲ ಒಂದು ಸೀಟಿಗೋಸ್ಕರ ಹೆಣ್ಮಕ್ಳು ಜುಟ್ ಹಿಡ್ಕೊಂಡು ಹೊಡೆದಾಡಂಗೆ ಮಾಡಿಬಿಟ್ರಲ್ಲ ನೀವು. ಎಷ್ಟೋ ಮನೆ ಜನ ಗಂಡಸರು ಅಳ್ತಾ ಇದ್ದಾರೆ, ನನ್ನ ಹೆಂಡತಿ ಎಲ್ಗೋದ್ಲೋ ಗೊತ್ತಿಲ್ಲ ಅಂತ. ಎಷ್ಟೋ ಮನೆಯಲ್ಲಿ ಮಕ್ಕಳು ಉಪವಾಸ ಬಿದ್ದವ್ರೆ. ಫ್ರೀ ಬಸ್ ಕೊಟ್ರು ಅಂದ ತಕ್ಷಣ ಹೆಣ್ಮಕ್ಳು ಎಲ್ಲೆಲ್ಲ ಹೋಗ್ತಾವ್ರೆ. ತೀರ್ಥಯಾತ್ರೆಗೆ ಹೋಗ್ತೀವಿ ಅನ್ನೋ ನೆಪದಲ್ಲಿ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ, ಗೊತ್ತು ಗುರಿ ಇಲ್ದಂಗೆ ಮಾಡಿದ್ದಾರೆ. ಅದೇ ಆಟೋ ಓಡಿಸೋಂಥ ಗಂಡು ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ಕುಟುಂಬ ನಡೀತಾ ಇದ್ದಿದ್ದೆ ನಾನು ಆಟೋ ಓಡಿಸೋದ್ರಿಂದ, ಇವತ್ತು ನೀವು ಫ್ರೀ ಬಸ್ ಮಾಡಿರೋದ ಕಾರಣ ನನಗಿವತ್ತು ಮನೆಗೆ ಅನ್ನ ಇಲ್ಲ ಸ್ವಾಮಿ ಅಂತ ಹೇಳ್ತಿದ್ದಾರೆ. 2,000 ರೂಪಾಯಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಆ 2,000 ರೂಪಾಯಿ ನಿಮ್ಮ ಕೈಯಲ್ಲಿ ಎಷ್ಟು ದಿನ ಉಳಿದಾತು? ಬಹುಶಃ ಈ ಒಂದು ಯೋಜನೆಗಳೇನಿದೆಯಲ್ಲ, ಯಾವುದೇ ಒಂದು ಯೋಜನೆ ಕೊಟ್ಟರೆ ಅದು ಮಹಿಳೆಯರ ರಕ್ಷಣೆಗಾಗಿರ್ಬೇಕೇ ಹೊರತು ಕೇವಲ ಆಕರ್ಷಣೆಗೋಸ್ಕರ ಆಗಿರಬಾರ್ದು. ಈ ಯೋಜನೆಗಳು ನನಗೆ ಹೆಂಗೆ ಅನ್ಸುತ್ತೆ ಗೊತ್ತಾ? ರಾಮಾಯಣದಲ್ಲಿ ಸೀತಾಮಾತೆ ಲಕ್ಷ್ಮಣ ರೇಖೆಯನ್ನು ಹಾಕಿದಾಗ, ನೀನು ಇದನ್ನ ದಾಟಿ ಹೋಗಬಾರ್ದು ಅಂತ ಲಕ್ಷ್ಮಣ ರೇಖೆಯನ್ನು ಹಾಕಿದಾಗ ಸೀತಾಮಾತೆಯ ಎದುರು ಕಂಡಿದ್ದೇನು ಗೊತ್ತಾ? ಗೊತ್ತಿಲ್ವಾ? ಏನ್ ನೀವು? ಸೀತಾಮಾತೆ ಎದುರು ಕಂಡಿದ್ದು ಬಂಗಾರದ ಜಿಂಕೆ. ಲಕ್ಷ್ಮಣ ರೇಖೆ ಹಾಕಿದ್ದ, ಆದ್ರೂ ಕೂಡ ಸೀತೆ ಆ ಬಂಗಾರದ ಜಿಂಕೆಯನ್ನ ನೋಡಿ ದಾಟದಲು. ಆ ರೇಖೆಯನ್ನ ದಾಟಿದ ತಕ್ಷಣ ಏನಾಯ್ತು? ಆಕೆಯ ಅಪಹರಣ ಆಯ್ತು. ಅಂದ್ರೆ ಬಂಗಾರದ ಜಿಂಕೆ ತರನೇ ಇವತ್ತು ಕಾಂಗ್ರೆಸ್ ಕೊಡ್ತಾ ಇರುವಂತ ಹಲವಾರು ಬಿಟ್ಟಿ ಭಾಗ್ಯಗಳು. ಅದನ್ನ ನಂಬಿಕೊಂಡು ನಿಮ್ಮ ಆತ್ಮಗೌರವ, ಆತ್ಮವಿಶ್ವಾಸ, ಭಾರತದ ಸಂಸ್ಕೃತಿ, ಪರಂಪರೆ ಅನ್ನುವಂತ ಲಕ್ಷ್ಮಣ ರೇಖೆಯನ್ನ ನೀವೇನಾದ್ರು ದಾಟಿದ್ದೆ ಆದ್ರೆ ಆ ಪಕ್ಷದವರು ನಿಮ್ಮನ್ನ ಕಿಡ್ನಾಪ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ಹೇಳಕ್ ಬಯಸ್ತೇನೆ. ಮಹಿಳೆಯರೇ, ದೇಶಕ್ಕಾಗಿ ಈ ಸಾರಿ ನಾವು ಮೋದಿಯನ್ನ ಆರಿಸ್ತರಬೇಕಾಗಿದೆ. ಅತ್ಯಂತ ವಿಶೇಷವಾದಂಥ ಈ ಸಭೆಯಲ್ಲಿ ಅಲಂಕೃತರಾಗಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಹಲವಾರು ಕನಸುಗಳನ್ನು ನನಸು ಮಾಡ್ತಾ ಪ್ರತಿಯೊಬ್ಬ ತಾಯಂದಿರಿಗೆ, ಪ್ರತಿಯೊಬ್ಬ ಮನೆಯಲ್ಲೂ ಹುಟ್ಟಿದ್ರೆ ಈ ಥರದ ಒಬ್ಬ ಮಗ ಹುಟ್ಟಬೇಕು ಅನ್ನುವಂಥ ಹೆಸರು ತಂದಿರುವಂಥ ರಾಘಣ್ಣನವರಿಗೆ, ನಾನು ಭಾರತೀಯ ಜನತಾ ಪಾರ್ಟಿಗೆ ಕಾರ್ಯಕರ್ತಳಾಗಿ ಬಂದು 15 ವರ್ಷ ಆಯಿತು, ಹೆಚ್ಚಾಯಿತು. ಭಾರತೀಯ ಜನತಾ ಪಾರ್ಟಿಯ ಹಲವಾರು ಯೋಜನೆಗಳನ್ನು, ಭಾರತೀಯ ಜನತಾ ಪಾರ್ಟಿಯ ಉದ್ದೇಶಗಳನ್ನು, ಗುರಿಗಳನ್ನು ನನಗೆ ಹೆಚ್ಚು ಆತ್ಮೀಯವಾಗಿ ಹೇಳಿಕೊಟ್ಟಿದ್ದು ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿದ್ದಂಥ ಭಾರತಿ ಶೆಟ್ಟಿ ಅಕ್ಕನವರು. ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೆ. ಗುರುಣ್ಣವರ ನಾಮಿನೇಷನ್ ಸಮಯದಲ್ಲಿ ನಾನಿಲ್ಲಿ ಪ್ರಚಾರಕ್ಕೆ ಬಂದಿದ್ದೆ. ಬಹುಶಃ ಗುರು ಅಣ್ಣನ ಅಂಥವ್ರನ್ನ ಗೆಲ್ಲಿಸ್ಕೊಂಡು ಗೆದ್ದದ್ದು ಗುರು ಅವರು ಮಾತ್ರ ಅಲ್ಲ, ನಿಮ್ಮಲ್ಲಿರುವಂಥ ಒಳ್ಳೆಯ ಗುಣ ಅಂತ ನಾನು ಹೇಳ್ತೇನೆ. ಹಾಗೂ ಈ ಸಭೆಯಲ್ಲಿರುವಂಥ ಎಲ್ಲ ನನ್ನ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳಿಗೆ, ಮಾಧ್ಯಮದವರಿಗೆ, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಈ ಭಾರತದ ಸಂಸ್ಕೃತಿಯನ್ನು, ಈ ಭಾರತದ ಪರಂಪರೆಯನ್ನು ಉಳಿಸ್ತಾ ಬೆಳೆಸ್ತಾ ಇರುವಂಥ ಪ್ರತಿಯೊಬ್ಬ ನಾರಿಯರಿಗೂ, ಸಹೋದರಿಯರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳಮ್ಮ. ವೇದಿಕೆ ಮೇಲೆ ರಾಘಣ್ಣ ಮತ್ತು ಗುರಣ್ಣ ಅವರು ಇಬ್ಬರಿದ್ದೀರಿ. ಈ ಸಭೆ ನೋಡಿದ್ರೆ ನನಗೆ ಸಂತೋಷ, ಹೆಮ್ಮೆ.
ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ನೀವೇನಾದ್ರು ಪ್ರಶ್ನೆ ಕೇಳೋದಾದರೆ, ಪುರುಷರು ಇಲ್ಲಿ ಅಲ್ಪಸಂಖ್ಯಾತರು, ಮಹಿಳೆಯರು ಇಲ್ಲಿ ಬಹುಸಂಖ್ಯಾತರು. ಕೇವಲ ಈ ಸಭೆಯಲ್ಲಿ ಮಾತ್ರವಲ್ಲ, ರಾಜ್ಯ ಹಾಗೂ ದೇಶದಲ್ಲಿರುವಂಥ ಪ್ರತಿಯೊಂದು ರಂಗದಲ್ಲೂ ಮಹಿಳೆಯರು ಹೀಗೆ ಬಹುಸಂಖ್ಯಾತರಾಗಬೇಕು ಅನ್ನೋದು ಭಾರತೀಯ ಜನತಾ ಪಾರ್ಟಿಯ ಉದ್ದೇಶ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಎಷ್ಟು ಜಾಣರಿದ್ದಾರೆ ಅಂತ ನೋಡಿ. ಇವತ್ತು ಈ ಸಭೆಯಲ್ಲಿ ಮಹಿಳೆಯರನ್ನೇ ಜಾಸ್ತಿ ಕರೆಸಿದ್ದಾರೆ. ಯಾಕೆ ಅಂದರೆ ಪುರುಷರಿಗೂ ಮಹಿಳೆಯರಿಗೂ ಒಂದು ವ್ಯತ್ಯಾಸ ಇದೆ. ಪುರುಷರಿಗೆ ನೀವು ಎಷ್ಟೇ ಹೇಳಿ, ನೀವು ಎಷ್ಟೇ ಕಷ್ಟ ಕೊಡಿ, ಮನಸ್ಸಲ್ಲೇ ಇಟ್ಕೊಳ್ತಾರೆ, ಆಚೆ ಹೇಳೋದೇ ಇಲ್ಲ. ಆದರೆ ಹೆಣ್ಮಕ್ಳು ನೀವೇನಾದರೂ ಒಂದು ಗುಟ್ಟು ಹೇಳಿ, ಇದನ್ನ ಯಾರಿಗೂ ಹೇಳಬೇಡ ಅಂತ ಹೇಳಿ ಕನಿಷ್ಠ ಪಕ್ಷ ಒಂದು 100 ಜನಕ್ಕಾರು ಹೇಳ್ಕೊಂಬಂದಿರ್ತಾರೆ. ನಿಮ್ಮಂಥವ್ರಲ್ಲದೆ ಪ್ರಚಾರಕ್ಕೆ ಬೇರೆ ಇನ್ಯಾರು ಕಳಿಸಿದ್ರೆ ಸರಿ ಹೋಗ್ತಿತ್ತ, ನೀವೇ ಹೇಳಿ. ಅಷ್ಟು ಮಾತ್ರ ಅಲ್ಲ, ಬಹುಶಃ ನಾನು ಪ್ರತಿಯೊಂದು ವೇದಿಕೆಯಲ್ಲೂ ಈ ಮಾತನ್ನು ಹೇಳ್ತಾ ಇರ್ತೀನಿ. ಅದು ಮತ್ತೆ ಮತ್ತೆ ಹೇಳಿದಾಗ ನನ್ನ ಮೇಲೆ, ನನ್ನ ಪಕ್ಷದ ಮೇಲೆ ಇರುವಂಥ ಗೌರವ ನನಗೆ ಯಾವಾಗಲೂ ಹೆಚ್ಚಾಗುತ್ತೆ. ನನಗೆ ನಾನೊಬ್ಬ ಭಾರತೀಯಳು ಅನ್ನೋದಕ್ಕೆ ಎಷ್ಟು ಹೆಮ್ಮೆ ಇದೆಯೋ ಅದರಷ್ಟೇ ಹೆಮ್ಮೆ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತಳು ಅನ್ನೋದಕ್ಕೆ ನನಗಿದೆ ಅನ್ನೋದು ನನಗೆ ಯಾವಾಗಲೂ ಹೆಮ್ಮೆ ಆಗುತ್ತೆ. ಬಹುಶಃ ವೇದಿಕೆಯಲ್ಲಿ ಎಷ್ಟೋ ಜನ ಸಾಧನೆ ಮಾಡಿರುವಂಥ ಪುರುಷರಿದ್ದೀರಿ. ನೀವೆಲ್ಲೇ ಹೋದರೂ ಮಹಿಳಾ ಸಮಾವೇಶದಲ್ಲಿ ಹೇಳೋದು ಒಂದೇ ಮಾತು, ಅದು ಮಹಿಳಾ ದಿನಾಚರಣೆ ಅಂದರೆ ಒಂದೇ ಲೈನು, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದಾಳೆ ಅಂತ. ಕೇಳಿದಿರೋ ಇಲ್ವೋ? ಅಲ್ವಾ? ಆದರೆ ಮಹಿಳೆಯಿಂದ ಯಾರಿದ್ದಾರೆ ಕೇಳಿಲ್ಲ ಅಲ್ವಾ ನಾವು? ಆ ನಾಡ್ನುಡಿಯನ್ನು ಬದಲಾಯಿಸಿದಂಥ ಹೆಮ್ಮೆ ನನ್ನ ಭಾರತೀಯ ಜನತಾ ಪಾರ್ಟಿ ಇದೆ. ಹೇಗೆ ಅಂತ ಕೇಳಿ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಹೇಗೆ ಒಬ್ಬ ಮಹಿಳೆ ಇದ್ದಾಳೋ ಹಾಗೆ ಪ್ರತಿಯೊಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಯೋಜನೆಗಳಿದೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ. ಮೊದಲೆಲ್ಲ ಒಂದು ಮಾತಿತ್ತು, ಆರ್ತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ ಅಂತ. ಅಂದರೆ ಮನೆಯಲ್ಲಿ ತಟ್ಟೆಯಲ್ಲಿ ಆರ್ತಿ ಬೆಳಗೋಕಷ್ಟೇ ಮಗಳು ಸೀಮಿತ, ಕೀರ್ತಿ ತರುವಂಥದ್ದು ಏನಾದ್ರು ಇದ್ದರೆ ಒಂದು ವಂಶಕ್ಕೆ, ಒಂದು ಕುಟುಂಬಕ್ಕೆ, ಅದು ಪುರುಷನಿಂದ, ಹುಡುಗನಿಂದ ಮಾತ್ರ ಸಾಧ್ಯ ಅನ್ನುವಂಥ ಮನೋಭಾವನೆ ಇತ್ತು. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಬಹುಶಃ ಆ ನಾಡ್ನುಡಿಯನ್ನು ಬದಲಾಯಿಸಿ ಕೇವಲ ಮನೆಯಲ್ಲಿ ಕೂತ್ಕೊಂಡು ಆರ್ತಿ ಬೆಳಗುವಂಥ ಕೈ ಇವತ್ತು ದೇಶವನ್ನ ಕಾಯುವಂಥ ಗಡಿಯಲ್ಲಿ ನಿಂತ್ಕೊಂಡು ಕೈಯಲ್ಲಿ ಮಿಷನ್ ಗನ್ಗಳನ್ನು ಹಿಡ್ಕೊಂಡು ಭಾರತವನ್ನ ರಕ್ಷಣೆ ಮಾಡುವಂಥ ಶಕ್ತಿ ಇವತ್ತು ನಾರಿ ಶಕ್ತಿಗಿದೆ ಅಂತ ನಮ್ದವರು ನರೇಂದ್ರ ಮೋದಿಯವರು. ಬಹುಶಃ ಈ ಭಾರತ ಕಂಡಂಥ ಅತ್ಯಂತ ಫೆಮಿನಿಸ್ಟ್ ಯಾರಾದರೂ ಇದ್ದರೆ ಅದು ಅಂಬೇಡ್ಕರ್. ಅಂದರೆ ಸ್ತ್ರೀವಾದಿ ಅಂತ ಯಾರಾದರೂ ಇದ್ದರೆ ಅದು ಅಂಬೇಡ್ಕರ್. ಅದಾದ ನಂತರ ನಾವು ಅಂಥ ದೊಡ್ಡ ನಾಯಕರು, ಸ್ತ್ರೀವಾದಿಗಳು, ಸ್ತ್ರೀ ಪರವಾಗಿ ಮಾತಾಡಿದ್ದನ್ನು, ಯೋಜನೆಗಳನ್ನು ತಂದಿದ್ದನ್ನು ನಾವು ನೋಡೇ ಇಲ್ಲ. ಆದರೆ ಅಂಬೇಡ್ಕರ್ ಅವರ ನಂತರ ಈ ದೇಶದಲ್ಲಿ ಮತ್ತೊಬ್ಬ ವ್ಯಕ್ತಿ ಸ್ತ್ರೀವಾದಿ ಅಂತ ಯಾರಾದರೂ ಇದ್ದರೆ ಅದು ನಮ್ಮ ನರೇಂದ್ರ ಮೋದಿ ಅನ್ನುವಂಥ ನನಗೆ ಹೆಮ್ಮೆ ನನಗಿದೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಆಗ್ತಿದ್ದ ಹಾಗೆ ಮೊಟ್ಟ ಮೊದಲನೇದಾಗಿ ಅವ್ರು ತಗೊಂಡಂಥ ಯೋಜನೆಗಳು ಸಿಂಹಬಾಲು ಮಹಿಳೆಯರ ಪರವಾಗಿತ್ತು ಅನ್ನೋದಕ್ಕೆ ನನಗೆ ಸಾಕಷ್ಟು ಹೆಮ್ಮೆ ಇದೆ ತಾಯಿ. ಇಲ್ಲಿರೋ ಎಷ್ಟು ಜನ ಹೆಣ್ಮಕ್ಳಿದ್ದೀರಿ, ನಾವೆಲ್ಲರೂ ಗೌರವ ಪಡುವಂಥ ವಿಚಾರ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಆಗ್ತಿದ್ದ ಹಾಗೆ ಕೊಟ್ಟಂಥ ಮೊದಲನೇ ಯೋಜನೆ ಹಾಗೂ ಘೋಷಣೆ ಯಾವ್ದು ಗೊತ್ತೇನು? ಬೇಟಿ ಬಚಾವೋ ಬೇಟಿ ಪಡಾವೋ ಅಂದರು. ಯಾಕೆ ಅಂದರೆ ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬ ಹೆಣ್ಣುಮಗಳು ಹುಟ್ಟುತ್ತಾಳೆ ಅಂದರೆ ಅದು ದೊಡ್ಡ ಸಾಹಸವೇ ಸರಿ. ಒಬ್ಬ ತಾಯಿಗೆ ತನ್ನ ಗರ್ಭವತಿಯಾಗಿದ್ದಾಗ ಹೊಟ್ಟೆಯಲ್ಲಿರೋದು ಹೆಣ್ಣು ಗಂಡು ಭೇದ ಇಲ್ಲ. ಆದರೆ ನಾವು ಮದುವೆ ಆಗಿ ಹೋಗಿರ್ತೀವಲ್ಲ, ಆ ಮದುವೆ ಮನೆಯಲ್ಲಿ ಅದು ಭೇದ ಉಂಟು. ಹೆತ್ತರೆ ಪ್ರತಿಯೊಬ್ಬ ಹೆಣ್ಣುಮಗಳು ಗಂಡನ್ನೇ ಹೆರಬೇಕಾಗಿತ್ತು. ಅಪ್ಪಿ ತಪ್ಪಿ ಹೆಣ್ಣು ಮಕ್ಕಳು ಹೆತ್ತರೆ ಆಕೆಯನ್ನ ಪೀಡೆ ಅಂತಿದ್ರು. ಹೊಟ್ಟೆಯಲ್ಲಿ ಇದ್ದಾಗಲೇ ಸ್ಕ್ಯಾನರ್ನ ಮಾಡಿಸ್ತಾ ಇದ್ರು. ಡಾಕ್ಟರ್ ಹತ್ರ
ಹೋಗಿ ಲಂಚಗಳನ್ನ ಕೊಟ್ಟು ಆಕೆಗೆ ಅಬಾರ್ಷನ್ ಮಾಡಿಸ್ತಾ ಇದ್ರು. ಅದನ್ನು ದಾಟಿ ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಆಕೆಯನ್ನ ಶಾಲೆಗೆ ಕಳಿಸ್ತಾ ಇರಲಿಲ್ಲ, ಕೇವಲ ಮನೆಯಲ್ಲೇ ಕೂತ್ಕೊಂಡು ಆಕೆಯನ್ನ ಮನೆ ಒಳಗೆ ಸೀಮಿತ ಮಾಡ್ತಾ ಇದ್ರು. ಆದರೆ ಆ ಥರ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬದ ಹೆಣ್ಮಗಳ ಹೊಟ್ಟೆಯಲ್ಲಿ ಹುಟ್ಟದ್ದು ಪೀಡೆಯಲ್ಲ, ಆಕೆಯನ್ನ ಭಾಗ್ಯಲಕ್ಷ್ಮಿ ಅಂತ ಕರೆದಿದ್ದು ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ. ಅಷ್ಟು ಮಾತ್ರವಲ್ಲ, ಆ ಮಗು ನನ್ನ ಶಾಲೆ ದೂರ ಇದೆ ಅಂತ ಹೇಳಿ ಕುಂಟನಪ್ಪ ಹೇಳಬಾರ್ದು ಅಂತ ಆ ಮಗುವಿಗೆ ಸೈಕಲ್ನ ಕೊಟ್ಟು ಶಾಲೆ ಹತ್ರ ಕರ್ಕೊಂಡು ಹೋದವರು ನಮ್ಮ ಯಡಿಯೂರಪ್ಪನವರು. ನರೇಂದ್ರ ಮೋದಿಯವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾ ಹೆಣ್ಮಕ್ಳಿಗೆ ವಿದ್ಯೆ ಎನ್ನುವುದು ಎಷ್ಟು ಮುಖ್ಯ ಅನ್ನೋದನ್ನ ನಮಗೆ ಹೇಳ್ಕೊಟ್ರು. ತಾಯಂದ್ರೆ ನಿಮ್ಗೆಲ್ಲರಿಗೂ ಇತಿಹಾಸ ಗೊತ್ತಿರುತ್ತೆ. ನಮ್ಮ ಭಾರತದಲ್ಲಿ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಯುದ್ಧಗಳನ್ನ ಮಾಡಿ ಜಯಿಸಿದಂತ ಹಲವಾರು ರಾಣಿಯರಿದ್ದಾರೆ. ಅಬ್ಬಕ್ಕ ಕೇಳಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು. ಅವರಿಗೆ ನಮಗಿಂತಲೂ ಜಾಸ್ತಿ ಕಷ್ಟಗಳಿತ್ತು. ನಾವಾದರೂ ಒಂದು ಮನೆಯಲ್ಲಿ ಗಂಡ ಅತ್ತೆ ಅವ್ರನ್ನ ಜೊತೆ ಹೋರಾಡೋದಕ್ಕೆ ಸುಸ್ತಾಗಿ ಹೋಗ್ತೀವಿ. ಆದರೆ ಆ ರಾಣಿಯರು ಕುದುರೆ ಮೇಲೆ ಕೂತು ಕತ್ತಿ ಹಿಡಿದು ವಿರೋಧಿಗಳ ಎದುರುಗಡೆ ಹೋರಾಟ ಮಾಡ್ತಾ ಇದ್ರು. ಆ ರೀತಿಯ ಪರಂಪರೆಯ ಇತಿಹಾಸ ಉಳ್ಳಂಥ ಭೂಮಿ ಇದು. ಇವತ್ತಿನ ಹೆಣ್ಮಕ್ಳಿಗಿರುವಂಥ ಸವಾಲು ಬೇರೆ. ಇವತ್ತು ಹೆಣ್ಮಕ್ಳು ಯಾವ ಕುದುರೆಯನ್ನು ಹೇರಿ ಕೈಯಲ್ಲಿ ಕತ್ತಿ ಹಿಡಿಯೋದು ಬೇಡ, ಕೇವಲ ನಂಬಿಕೆ ಅನ್ನುವಂಥ ಕುದುರೆಯನ್ನ ಏರಿ ವಿದ್ಯೆ ಎನ್ನುವಂಥ ಆಯುಧನ ಹಿಡಿದು ನಾವು ಹೋರಾಡಬೇಕಾಗಿದೆ ಅಂತ ನಂಬಿದವರು ನರೇಂದ್ರ ಮೋದಿ ಅವರು. ಹಾಗಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಅನ್ಕೊಂಡವ್ರು ಅವರು. ಹಾಗೆ ಹಳ್ಳಿಯಲ್ಲಿರುವಂಥ ಹಲವಾರು ಯೋಜನೆ ವೇದಿಕೆ ಮೇಲಿರೋರು ಎಲ್ಲರೂ ಹೇಳಿದ್ದಾರೆ. ಜನ್ಧನ್ ಖಾತೆ, ಹೆಣ್ಮಕ್ಳಿಗೆ ದುಡ್ಡನ್ನ ಇಡೋದಕ್ಕೆ ಕೇವಲ ಸಾಸಿವೆ ಡಬ್ಬಿ, ಅಕ್ಕಿಕಾಳು ಡಬ್ಬಿ, ಮೂಟೆ ಇಲ್ಲೆಲ್ಲ ಮುಚ್ಚಿಡ್ತಾ ಇದ್ರು. ಹೆಣ್ಣು ಮಕ್ಕಳಿಗೆ ನಮ್ಮದ್ದು ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು ಅನ್ನೋಂಥ ಆಲೋಚನೆಗಳು ಕೂಡ ಇರಲಿಲ್ಲ. ಮೊದಲನೇ ಸಾರಿ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಜನ್ಧನ್ ಯೋಜನೆಯನ್ನ ತಗೊಂಡು ಬಂದು ಪ್ರತಿಯೊಬ್ಬ ಹಳ್ಳಿಯಲ್ಲಿರುವಂಥ ಹೆಣ್ಮಕ್ಳಿಗೆ ಅಕೌಂಟನ್ನು ಓಪನ್ ಮಾಡಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಈ ದೇಶ ಸಂಕಷ್ಟದಲ್ಲಿದ್ದಾಗ, ಕೋವಿಡ್ನಂಥ ಸಂಕಷ್ಟದಲ್ಲಿದ್ದಾಗ ಆ ಅಕೌಂಟ್ಗೆ 500 ರೂಪಾಯಿಯನ್ನ ಕೊಟ್ಟರೋ ಇಲ್ವೋ? ಪ್ರತಿಯೊಂದು ಯೋಜನೆಗಳಿಗೆ ಮಧ್ಯವರ್ತಿಗಳಿದ್ರು, ಅದನ್ನ ತಪ್ಪಿಸಿ ನಿಮ್ಮೆಲ್ಲರ ಅಕೌಂಟ್ಗಳಿಗೆ ಬರುವಂತ ಯೋಜನೆಗಳನ್ನ ಮಾಡಿದ್ರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದಾಗ ಕೆಂಪು ಕೋಟೆಯಲ್ಲಿ ನಿಂತ್ಕೊಂಡು ಈ ದೇಶದಲ್ಲಿ ಮಹಿಳೆಯರಿಗೆ ಶೌಚಾಲಯಗಳ ಬಗ್ಗೆ ಮಾತಾಡಿದಾಗ ಬೇರೆ ಎಲ್ಲ ಪಕ್ಷದವರು ನಕ್ರಮ್ಮ. ಒಬ್ಬ ಪ್ರಧಾನಮಂತ್ರಿಯಾಗಿರೋರು ದೇಶದ ಬಗ್ಗೆ ಮಾತಾಡಬೇಕು, ಇವರೇನು ಶೌಚಾಲಯದ ಬಗ್ಗೆ ಮಾತಾಡ್ತಾರೆ ಅಂತ. ಆದರೆ ಅದರ ನೋವು, ಅದರ ಕಷ್ಟ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಗೊತ್ತಿತ್ತು. ಹಳ್ಳಿಯಲ್ಲಿರುವಂಥ ಹೆಣ್ಮಕ್ಳಿಗೆ ಗೊತ್ತಿತ್ತು. ಆಕೆಯ ಆರೋಗ್ಯ ಎಷ್ಟು ಹಾಳಾಗ್ತಿತ್ತು ಅಂತ ಗೊತ್ತು. ಇದುವರೆಗೂ ಭಾರತದಲ್ಲಿ ಇವರು ಅಧಿಕಾರಕ್ಕೆ ಬಂದು 50-60 ವರ್ಷಗಳಾಯ್ತು. ಈ ಭಾರತಕ್ಕೆ ಒಂದು ಶೌಚಾಲಯನ ಕಟ್ಟೋದಕ್ಕೂ ಕೂಡ ನರೇಂದ್ರ ಮೋದಿ ಅವ್ರನ್ನ ಬರಬೇಕಾಗಿತ್ತಲ್ಲ ಅನ್ನೋದನ್ನ ನಾವು ಯಾರು ಮರಿಬಾರ್ದಾಗಿದೆ. ಶೌಚಾಲಯ, ಸ್ವಚ್ಛ ಭಾರತದಿಂದ ಶೌಚಾಲಯ ಆಗಿರ್ಬಹುದು, ಪ್ರತಿಯೊಂದು ಮನೆಗಳಿಗೂ ಕುಡಿಯೋ ನೀರಾಗಿರ್ಬಹುದು, ಪ್ರತಿಯೊಂದು ಮನೆಗಳಿಗೆ ಬಲ್ಪ್ ಆಗಿರ್ಬೋದು, ಇವೆಲ್ಲವನ್ನ ಕೊಟ್ಟದ್ದು ಭಾರತೀಯ ಜನತಾ ಪಾರ್ಟಿ. ಆ ಕಾರಣಕ್ಕೆ ನನಗೆ ಹೆಮ್ಮೆ ಇದೆ. ಆದರೆ ಕಾಂಗ್ರೆಸ್ನವರು ಇವರು ಕೇವಲ ಬಣ್ಣದ ಆಮಿಷಗಳನ್ನು ಕೊಡ್ತಾ ಇವತ್ತು ನಿಮ್ಮ ಮಹಿಳೆಯರ ಮನಸ್ಸನ್ನ ಕದೀತಾ ಇದ್ದಾರೋ, ಕೊಳ್ಳೆ ಹೊಡಿತಾ ಇದ್ದಾರೋ, ಅದನ್ನ ಏನಂತ ಹೇಳಬೇಕು ಅಂತ ನಂಗೆ ಗೊತ್ತಿಲ್ಲ. ಬಿಟ್ಟಿ ಭಾಗ್ಯಗಳು ಕೊಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಹೇಳ್ತಾರೆ. ಮಕ್ಕಳಿಗೆ ಶಾಲೆಗೆ ಹೋಗೋಕ್ಕೂ ಬಸ್ಸಿಗೆ ಗತಿ ಇಲ್ಲ. ಇವತ್ತು ಬೆಂಗಳೂರಲ್ಲಿ ಬಂದು ನೋಡಿ, ಫ್ರೀ ಬಸ್ ಅನ್ನೋ ಹೆಸರಿನಲ್ಲಿ ನಾವು ಯಾವತ್ತೂ ಸಂಸ್ಕೃತಿ ಪರಂಪರೆಯನ್ನು ದಾಟಿ ಹೋಗಿದ್ದೇ ಇಲ್ಲಮ್ಮ. ಅವರು ಅಧ್ಯಕ್ಷರಾಗಿದ್ದಾಗ ಇಡೀ ರಾಜ್ಯದ ಪೂರ್ತಿ ಓಡಾಡ್ತಾ ಹೆಮ್ಮೆ ಆಗುತ್ತೆ. ಆ ಥರದ ಒಂದು ನಾಯಕತ್ವ ಅವರ ಅಧ್ಯಕ್ಷರಾಗಿದ್ದಾಗ ಇಡೀ ರಾಜ್ಯವನ್ನು ಸುತ್ತುತ್ತಾ ಪ್ರತಿಯೊಬ್ಬ ಮತದಾರರಲ್ಲಿ ಅವರು ಕೊಡ್ತಾ ಇರುವಂಥ ಹುಮ್ಮಸ್ ಪ್ರತಿಯೊಬ್ಬರಿಗೂ ಹೆಮ್ಮೆ ತಂದಿದೆ. ಹಾಗೇನೆ ಇವತ್ತು ರಾಘಣ್ಣನವರು ನೀವು ವೋಟ್ ಹಾಕಿ ಗೆಲ್ಲಿಸಿದ ಮೇಲೆ ಅವರು ಸುಮ್ಮನೆ ಕೂತಿಲ್ಲಮ್ಮ. ನಮಗೆ ಎಷ್ಟು ಹೆಮ್ಮೆ ಆಗುತ್ತೆ. ನಾನು ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳಿದೆ,
ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ ಅಂತ ಆ ಥರದ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ಅದು ನಿಮ್ಮ ಕ್ಷೇತ್ರದ ರಾಘಣ್ಣ ಅಂತ ನನಗೆ ಹೆಮ್ಮೆ ಇದೆ. ಅವ್ರು ಯಾವತ್ತಾದ್ರೂ ಒಬ್ಬರಿಗೆ ಜೋರಾಗಿ ಮಾತಾಡಿರೋದು ನಾವು ನೋಡಿದೀವ? ಈ ಕ್ಷೇತ್ರದಲ್ಲಿ ನೀವು ಕನಸು ಕಂಡಂತ ಹಲವಾರು ಯೋಜನೆಗಳನ್ನ ಈ ತಾಯಂದಿರಿಗೆ ಕೊಟ್ಟಿದ್ದಾರೆ. ಅವರು ಕೊಟ್ಟಂತ ಯೋಜನೆಗಳ ಫಲಾನುಭವಿಗಳು ನೀವೆಲ್ಲರೂ ಇದ್ದೀರಿ. ಮತ್ತೊಮ್ಮೆ ಈ ತರದ ಒಬ್ಬ ಅಭಿವೃದ್ಧಿ ಶಿವಮೊಗ್ಗ ಕ್ಷೇತ್ರಕ್ಕೆ ಬೇಕು. ಮತ್ತೊಮ್ಮೆ ಆ ತರದ ಪ್ರಧಾನಮಂತ್ರಿ ಈ ಭಾರತಕ್ಕೆ ಬೇಕು. ಈ ಭಾರತದ ರಕ್ಷಣೆಗೋಸ್ಕರ ಎಷ್ಟನೇ ತಾರೀಕು ಚುನಾವಣೆ ಇದೆ? ಇಲ್ಲಿ ಮೇ 7ನೇ ತಾರೀಕು. ತಾಯಿ ಅವತ್ತು ಬೇರೆ ಯಾವ ಕೆಲಸವನ್ನು ಮಾಡದೆ ಈ ದೇಶದ ಪ್ರಧಾನಮಂತ್ರಿ ಆದಾಗ್ಲಿಂದ ಇವತ್ತಿನವರೆಗೂ ಒಂದು ದಿನ ರಜಾ ತಗೊಳ್ಳದೆ ಹಗಲು ರಾತ್ರಿ ಈ ಭಾರತಕ್ಕೋಸ್ಕರನೇ ದುಡಿದಂಥ ಒಬ್ಬ ವ್ಯಕ್ತಿಗಾಗಿ 1 ಅವರ್ 1 ಗಂಟೆ ಮೀಸಲಿಡಿ. ಈ ಭಾರತ ಮಾತೆಯನ್ನ ಪೂಜಿಸುವಂತ ಜನ ನಾವು. ಆ ಭಾರತ ಮಾತೆಯ ರಕ್ಷಣೆಗೋಸ್ಕರ ಮೇ 7ನೇ ತಾರೀಕು ದೇವರಿಗೊಂದು ನಮಸ್ಕಾರ ಮಾಡಿ ಈ ಸಾರಿ ಹಾಕುವಂತ ನಾನು ಮತ ಕೇವಲ ನನ್ನ ಕ್ಷೇತ್ರದ ಅಭಿವೃದ್ಧಿಯ ಗೋಸ್ಕರ ನಾನು ಗೆಲ್ಲಿಸ್ತಾ ಇಲ್ಲ. ಈ ಭಾರತದ ಗೆಲುವಿಗೋಸ್ಕರ ನಾನು ಈ ಸಾರಿ ಕಮಲದ ಗುರ್ತಿಗೆ ಓಟ್ ಹಾಕ್ತಾ ಇದ್ದೀನಿ ಅಂತ ಹೇಳಿ, ಕಮಲದ ಗುರ್ತಿಗೆ ನೀವು ಓಟ್ ಹಾಕೋದ್ರ ಮೂಲಕ ಈ ಭಾರತದ ಭವಿಷ್ಯಕ್ಕೆ ನೀವೆಲ್ಲರೂ ಕಾರಣರಾಗಿರ್ಬೇಕು ಅಂತ ಕೇಳ್ಕೊಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತುಂಬಾ ಕಡಿಮೆ ಮಹಿಳೆಯರು ಉಳಿದಿದ್ದೀರಿ, ಆದ್ರೂ ಜೋಶ್ ಮಾತ್ರ ಕಡಿಮೆ ಆಗಬಾರ್ದು. ಇವತ್ತು ಮಹಿಳೆಯರು ನೀವು ಅವಕಾಶ ಕೊಟ್ಟ ಮೇಲೆ ಇಡೀ ವಿಶ್ವವೇ ತಿರುಗಿ ನೋಡುವಂತ ಹಲವಾರು ಯೋಜನೆಗಳನ್ನ ಅವರು ಈ ಭಾರತಕ್ಕೆ ತಂದಿದ್ದಾರೆ. ಕೇವಲ 10 ವರ್ಷದಲ್ಲಿ ನಾವೆಲ್ಲರೂ ತಲೆ ಎತ್ತಿ ನಡೆಯುವಂತ ಯಾವುದೇ ರಾಷ್ಟ್ರಕ್ಕೆ ಹೋದ್ರು ನೀವು ಭಾರತದವರ, ಮೋದಿ ಕಡೆಯವರ, ಮೋದಿಯವರ ಭಾರತದ ಕಡೆಯನ್ನ ಅಂತ ನಮ್ಮನ್ನ ಗೌರವದಿಂದ ನೋಡುವಂತ ಪರಿಸ್ಥಿತಿಯನ್ನ, ಗೌರವವನ್ನ ನಮಗೆ ಹುಟ್ಟಾಕಿದ್ದಾರೆ. ತಾಯಂದ್ರ, ನೀವು ವಿದ್ಯಾವಂತರಿದ್ದೀರಿ, ತಿಳಿದವರಾಗಿದ್ದೀರಿ. ಕೇವಲ ನಮ್ಮ ಜಾತಿ ಅನ್ನೋದಕ್ಕೋಸ್ಕರ ಯಾವುದೋ ಬಿಟ್ಟಿ ಭಾಗ್ಯಗಳು ಕೊಟ್ಟರು ಅನ್ನೋದಕ್ಕೋಸ್ಕರ ಕಾಂಗ್ರೆಸ್ಗೆ ಮತ ಹಾಕಬೇಡಿ. ನಿಮಗೆ ಗೊತ್ತಿರಲಿ, ಕೇವಲ ಹೆಣ್ಣು ಮಕ್ಕಳಿಗೆ ಯಾಕೆ ಅವರು ಟಾರ್ಗೆಟ್ ಮಾಡಿ ಈ ರೀತಿಯ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮವಾಗಿ ನೀವು ನೋಡಬೇಕಾಗಿದೆ. ಕೇವಲ ಓಟಿನ ರಾಜಕಾರಣಕ್ಕೋಸ್ಕರ ನಿಮ್ಗಳಿಗೆ ಬಿಟ್ಟಿ ಭಾಗ್ಯಗಳನ್ನು ಕೊಡ್ತಾ ಹೆಣ್ಮಕ್ಳ ಮೇಲೆ ಅವ್ರಿಗೇನಾದ್ರೂ ಗೌರವ ಇದೆಯೇನು? ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ 33% ಮೀಸಲಾತಿಯನ್ನ ಕೊಟ್ಟರು. ಯಡಿಯೂರಪ್ಪನವರು ಜಿಲ್ಲಾ ಪಂಚಾಯತ್ಗಳಲ್ಲಿ 50% ಮೀಸಲಾತಿಯನ್ನ ಕೊಟ್ಟರು. ಅದು ರಾಜಕಾರಣದಲ್ಲಿ ಕೂಡ ಮಹಿಳೆಯರು ಬರಬೇಕು ಅನ್ನುವಂಥ ಆಲೋಚನೆ ಇತ್ತು. ಆದರೆ ಕೇವಲ ಓಟ್ಗೋಸ್ಕರ ನಿಮ್ಗಳನ್ನ ಮರಳು ಮಾಡ್ತಾ ಇದ್ದಾರಲ್ಲ. ಕಾಂಗ್ರೆಸ್ನವರು ಈ ಸಾರಿ ಎಷ್ಟು ಜನ ಹೆಣ್ಮಕ್ಳು ನಾವು ಚುನಾವಣೆಯಲ್ಲಿ ನಿಂತಿದ್ದೀವಿ, ಅವರಿಗೆ ಕೊಟ್ಟಂತ ಗೌರವವನ್ನ ನೀವು ನೋಡಿದ್ದೀರಾ? ನಮ್ಮ ರಾಜ್ಯದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಅವ್ರಿಗಿರುವಂತಹ ರಾಜಕೀಯ ಬದುಕಿನಷ್ಟು ನನಗೆ ವಯಸ್ಸಾಗಿಲ್ಲ. ಆದರೆ ಗಾಯತ್ರಿ ಸಿದ್ದೇಶ್ವರ ಅವರ ಪರವಾಗಿ ಅವ್ರು ಹೇಳಿದಂತ ಮಾತೇನು ಗೊತ್ತೇನೋ? ಅವರು ಎಂಪಿಗೆ ನಿಂತಿದ್ದಾರೆ ದಾವಣಗೆರೆಯಿಂದ. ಅವ್ರು ಹೇಳಿದ್ರು, ಈ ಹೆಣ್ಮಕ್ಳು ಕೇವಲ ಅಡಿಗೆ ಮನೆಗೆ ಮೀಸಲು, ಕೇವಲ ಅಡಿಗೆ ಮನೆಗೆ ಮಾಡೋಕೆ ಮಾತ್ರ ಲಾಯಕ್ಕು, ಇಂಥವ್ರನ್ನೆಲ್ಲ MP ಮಾಡಬೇಡಿ ಅಂತ ಅವರು ಜನರ ಹತ್ರ ಕೇಳ್ಕೊಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹೇಮಾ ಮಾಲಿನಿ ಒಬ್ಬ ಕಲಾವಿದೆ, ಅವರು ಸತತ 2-3 ಬಾರಿ ಗೆದ್ದಿರೋ ಅಂಥವ್ರು, ಅವ್ರ ಪರವಾಗಿ ಕೀಳಾಗಿ ಮಾತಾಡಿಂಥದ್ದು. ಕಂಗನಾ ಅವ್ರ ಬಗ್ಗೆ ಮಾತನಾಡಿದ್ದು ಬೇರೆ ಯಾವ ಪುರುಷರಲ್ಲ, ಕಾಂಗ್ರೆಸ್ ಪಕ್ಷದ ಒಬ್ಬ ಮಹಿಳೆ ಕಂಗನಾ ಅವ್ರ ಬಗ್ಗೆ ಮಾತಾಡ್ತಾಳೆ. ಏನ್ ಹೇಳ್ತಾರೆ ಗೊತ್ತಾ? ಆ ಪಕ್ಷದಲ್ಲಿ ನೀನ್ ನಿಂತಿರುವ ಕ್ಷೇತ್ರದಲ್ಲಿ ನಿನ್ನ ರೇಟ್ ಎಷ್ಟು ಅಂತ ಕೇಳ್ತಾರೆ. ಒಬ್ಬ ಮಹಿಳೆಯನ್ನ ನೋಡ್ಕೊಳ್ಳುವಂತ ರೀತಿನ, ಮಾತನಾಡಿಸುವಂತ ರೀತಿನ, ಅದು ವೇದಿಕೆಗಳಲ್ಲಿ. ಅಷ್ಟು ಮಾತ್ರ ಅಲ್ಲ, ಸಿದ್ದರಾಮಯ್ಯ ಅವರು ಹಲವಾರು ಬಾರಿ ನಮ್ಗೆಲ್ಲರಿಗೂ ಹೆಮ್ಮೆ ಇದೆ ಸ್ವಾಮಿ, ಬುಡಕಟ್ಟು ಜನಾಂಗದ ಒಬ್ಬ ಮಹಿಳೆಯನ್ನ ಈ ದೇಶದ ರಾಷ್ಟ್ರಪತಿಗಳನ್ನಾಗಿ ಮಾಡಿರುವಂತ ಹೆಮ್ಮೆ ನನ್ನ ಪಕ್ಷಕ್ಕಿದೆ ಅಂತ ಒಬ್ಬ ಮಹಿಳೆಯನ್ನ ಅವಳು ಇವಳು ಅಂತ ಮಾತಾಡಿದ್ರು. ನರೇಂದ್ರ ಮೋದಿ ಅವ್ರಿಗೂ ಅವನು ಇವನು ಅಂತ ಮಾತಾಡಿದ್ರು. ದ್ರೌಪದಿ ಮುರ್ಮು ಅವ್ರ ಬಗ್ಗೆ ಅತ್ಯಂತ
ಕೀಳಾಗಿ ಮಾತಾಡ್ತಾ ಅವಳು ಇವಳು ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ, ಸಿದ್ದರಾಮಯ್ಯ ಅವರೇ ಇದು ಸರಿನಾ ಅಂತ ಹೋಗಿ ಕೇಳಿದಾಗ ಸಿದ್ದರಾಮಯ್ಯ ಅವರ ಉತ್ತರ ಏನಾಗಿತ್ತು ಗೊತ್ತೇನೋ? ಅಯ್ಯಯ್ಯೋ, ನಾವು ಹಳ್ಳಿ ಜನ ಸ್ವಾಮಿ, ನಾವು ಹಳ್ಳಿಲಿ ಹಾಗೆ ಮಾತಾಡೋದು ಅವಳು ಇವಳು ಅಂತ. ಸಿದ್ದರಾಮಯ್ಯ ಅವರೇ, ನಾನು ಅದೇ ಹಳ್ಳಿಲಿ ಬೆಳೆದು ಬಂದವಳು. ನಾವು ಹಳ್ಳಿ ಜನ ಬಾಯಲ್ಲಿ ಒಬ್ಬ ಮಹಿಳೆ ಹೆಸರನ್ನು ಕರೆಯೋದಿಲ್ಲ, ಆ ತಾಯಿ ಅಮ್ಮ ಹೀಗೆ ನಾವು ಕರಿತೀವಿ. ಅದೇ ನೀವು ಹಳ್ಳಿಯವರು ಅಂತ ಸಬೂಬ್ ಹೇಳ್ತಾ ಇದ್ದೀರಾ, ಅದೇ ಹಳ್ಳಿ ಭಾಷೆಯಲ್ಲಿ ಸೋನಿಯಾ ಗಾಂಧಿಗೆ ಅವಳು ಅಂತ ಹೇಳಿಬಿಡಿ, ಒಂದು ಸರಿ ನಾವು ನೋಡ್ತೇವೆ. ಅದೇ ರಾಹುಲ್ ಗಾಂಧಿಗೆ ಅವನು ಇವನು ಅಂತ ಕರೀರಿ, ನೋಡ್ತೀವಿ. ನಾವು ಮಾತನಾಡುವಾಗ ಮಹಿಳೆ ಬಗ್ಗೆ ಗೌರವ ಇರಬೇಕು. ಅದು ನಿಮ್ಮ ಪಕ್ಷದಲ್ಲೂ ಇಲ್ಲ, ನಿಮ್ಮ ನಡೆ ನುಡಿಯಲ್ಲೂ ಇಲ್ಲ. ತಾಯಂದ್ರೆ, ಇಡೀ ಈ ದೇಶ ಮಹಿಳೆಯರಿಗೆ ರಕ್ಷಣೆ ಬೇಕು ಅನ್ನುವಂಥ ಸಂದರ್ಭದಲ್ಲಿ ಇಡೀ ಈ ಭಾರತದ ರಕ್ಷಣೆ ಮಾಡುವಂಥ ಶಕ್ತಿ ಒಬ್ಬ ಮಹಿಳೆಗಿದೆ ಅಂತ ನಮ್ದವರು ಭಾರತೀಯ ಜನತಾ ಪಾರ್ಟಿಯಲ್ಲಿ. ಆಕೆಯನ್ನು ಅತ್ಯುನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋದ್ರು. ಕೇವಲ ಮನೆಯಲ್ಲಿ ದೊಡ್ಡ ದೊಡ್ಡ ವಿಚಾರಗಳು ಬಂದಾಗ ನಾವು ಯಾರು ಹೆಣ್ಮಕ್ಳನ್ನ ಕರ್ಕೊಂಡು ಬರಲ್ಲ, ಆಕೆಗೆ ಒಂದು ಜವಾಬ್ದಾರಿ ಕೊಡಲ್ಲ. ಆದರೆ ಈ ದೇಶದ ರಕ್ಷಣಾ ಸಚಿವರನ್ನಾಗಿ ಮಾಡಿದ್ದಿದೆಯಲ್ಲ, ಅದು ಸಣ್ಣ ವಿಚಾರ ಅಲ್ಲ. ರಕ್ಷಣಾ ಸಚಿವರನ್ನಾಗಿ ಮಾಡಿದ್ದು, ವಿದೇಶಾಂಗ ಸಚಿವರನ್ನಾಗಿ ಮಾಡಿದ್ದು, ಈಗ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಗಳಾಗಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ಇದೆ. ಈ ಸಾರಿ ದೇಶಕ್ಕಾಗಿ, ದೇಶದ ಭವಿಷ್ಯಕ್ಕಾಗಿ ನೀವು ನರೇಂದ್ರ ಮೋದಿ ಅವ್ರನ್ನ ಆರಿಸಿ ತರಬೇಕಾಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನರೇಂದ್ರ ಮೋದಿ ಅವ್ರನ್ನ ನೀವು ಆರಿಸಿ ತಂದಾಗ ಈ ದೇಶಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಕೊಡುಗೆಗಳ ಜೊತೆಗೆ ಒಂದು ಅತ್ಯುನ್ನತ ಕೊಡುಗೆ ಏನು ಗೊತ್ತೇನೋ? ಇಲ್ಲಿರುವಂಥ ಪ್ರತಿಯೊಬ್ಬ ಭಾರತೀಯರು, ಕಳೆದ ಬಾರಿ ನೀವು ಎಷ್ಟು ಸರಿ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕಿದಿರಿ? ಕೈ ಎತ್ತಿ. ಎಷ್ಟು ಜನ ವೋಟ್ ಹಾಕಿ? ತಾಯಿ, ನೀವು ಕೊಟ್ಟಂತ ವೋಟ್ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಿಲ್ಲ. ಯಾಕೆಂದ್ರೆ ನರೇಂದ್ರ ಮೋದಿಯವರ 10 ವರ್ಷದ ಆಡಳಿತದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಮಾಡಿರುವಂತ ಆರೋಪ ಅವ್ರ ಮೇಲೆಲ್ಲ ಇಲ್ಲ ತಾಯಿ. ಆ ಹೆಮ್ಮೆ ನನಗಿದೆ. ಅಷ್ಟು ಮಾತ್ರ ಅಲ್ಲ, ಕೇವಲ 10 ವರ್ಷದಲ್ಲಿ 5 ಹಿಂದುಳಿದ ರಾಷ್ಟ್ರಗಳಲ್ಲಿ ಒಂದಾಗಿತ್ತು ಭಾರತ. ಇವತ್ತು 5 ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದು ನನ್ನ ಭಾರತ ಅನ್ನುವಂಥ ಹಂತಕ್ಕೆ ನಮ್ಮ ಭಾರತವನ್ನು ತಗೊಂಡೋಗಿ ನಿಲ್ಲಿಸಿದ್ದಾರೆ. ಅದಕ್ಕೆ ನಾವು ನರೇಂದ್ರ ಮೋದಿ ಅವ್ರನ್ನ ಆರಿಸಿ ತರಬೇಕು. ಕೊನೆಯದಾಗಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ಹಲವಾರು ತ್ಯಾಗ ಕೊಡುಗೆಗಳಿಗೆ ಹೆಣ್ಮಕ್ಳು ಹೆಸರುವಾಸಿಯಾಗಿದ್ದಾರೆ. ಭಗತ್ ಸಿಂಗ್ನ ನೇಣು ಹಾಕುವಾಗ ಅವರ ಕೊನೆಯ ಆಸೆಯಾಗಿ ಅವರ ತಾಯಿಯನ್ನ ಕರೀತಾರೆ ಜೈಲಲ್ಲಿ. ಭಗತ್ ಸಿಂಗ್ ನೇಣು ಹಾಕೊಳ್ಳುವಾಗ ಅವ್ರು ಅಂದ್ಕೊಂಡಿದ್ದು ಒಂದೇ, ನನ್ನನ್ನು ಹಿಂಸೆ ಮಾಡಿದಾಗ, ನನ್ನ ಸಂಗಡಿಯರನ್ನ ಹಿಂಸೆ ಮಾಡಿದಾಗ ನಾನು ಯಾವತ್ತೂ ಕಣ್ಣಲ್ಲಿ ನೀರು ಹಾಕಿಲ್ಲ. ಈ ಭಾರತಕ್ಕೋಸ್ಕರ ನಾನು ಈ ಜೀವವನ್ನು ಮುಡುಪಾಗಿಡ್ತಾ ಇದ್ದೇನೆ. ಆದರೆ ನನ್ನ ತಾಯಿ ಬಂದು ಕಣ್ಣಲ್ಲಿ ನೀರು ಹಾಕ್ಬಿಟ್ರೆ ಹೇಗಪ್ಪ ಅಂತ ಅವರ ಜೀವ ಒದ್ದಾಡ್ತಾ ಇತ್ತಂತೆ. ಆಗ ಭಗತ್ ಸಿಂಗ್ ಅವರ ತಾಯಿ ಬಂದು ಇವ್ರು ಅಂದ್ಕೊಂಡಾಗೆ ಆ ತಾಯಿ ಕಣ್ಣಲ್ಲಿ ನೀರು ಬಂತಂತೆ. ಭಗತ್ ಸಿಂಗ್ ಅವರು ನಿಂತ ಭೂಮಿ ಕುಸ್ತೋಯ್ತು. ತಾಯಿನ ಕೇಳಬೇಕು ಅಂತ ಅನಿಸ್ತು. ಅಯ್ಯೋ, ಇಂಥ ತಾಯಿ, ನಾನು ಆ ತಾಯಿಯ ಪ್ರೇರಣೆ ಮೇಲೆ ತಾನೇ ಇಂಥ ಒಬ್ಬ ಮಗನಾಗಿದ್ದೀನಿ, ಯಾಕಮ್ಮ ಕಣ್ಣೀರು ಹಾಕ್ತಾ ಇದೆಯಾ ಅಂತ ಭಗತ್ ಸಿಂಗ್ ಕೇಳಿದಾಗ ಆ ತಾಯಿ ಹೇಳಿದ್ಲಂತೆ, ನಾನು ಕಣ್ಣೀರು ಹಾಕ್ತಾ ಇರೋದು ನಿನ್ನನ್ನು ಕಳ್ಕೊತಾ ಇದ್ದೀನಿ ಅಂತ ಅಲ್ಲಪ್ಪ, ಈ ಭಾರತಕ್ಕೆ ಕೊಡೋದಕ್ಕೆ ನಿನ್ನಂಥ ಮಗ ಇನ್ನೊಬ್ಬ ಇಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ ಅಂತ ಹೇಳಿದ್ಲಂತೆ ಆ ತಾಯಿ. ಆ ರೀತಿಯ ತ್ಯಾಗ ಮಾಡಿದಂಥ ಮನೋಭಾವನೆ ನಮ್ಮದು. ಇಲ್ಲಿರುವಂಥ ತಾಯಂದಿರೆ, ಭಾರತವನ್ನ ರಕ್ಷಣೆ ಮಾಡುವ ಶಕ್ತಿ ನಾರಿಯರಿಗಿದೆ. ಹಲವಾರು ಇತಿಹಾಸಗಳಿದೆ. ಈ ಭಾರತವನ್ನು ಉಳಿಸಿದ್ದು ನಾರಿಯರು ಅನ್ನೋದಕ್ಕೆ ಇತಿಹಾಸ ಇದೆ. ಈ ದೇಶದ ಒಳನುಗ್ಗುವಂಥ ವಿರೋಧಿಗಳನ್ನ, ದೇಶದ್ರೋಹಿಗಳನ್ನ ಹೊಡೆದು ಹಾಕೋದಕ್ಕೆ ಭಾರತದ ಹತ್ರ ಸೈನ್ಯ ಇದೆ. ಆದರೆ ದೇಶದ ಒಳಗೆ ಇರುವಂಥ ದೇಶದ್ರೋಹಿಗಳನ್ನ ಹೊಡೆದಾಕೋದಕ್ಕೆ ನಿಮ್ಮ ಹತ್ರ ಒಂದು ವೋಟ್ ಇದೆ. ಆ ವೋಟನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಅಂತ ನಾನು ನಿಮ್ಮ ತಾಯಂದಿರ ಹತ್ರ ಕೇಳ್ಕೊಳ್ತೀನಿ.